ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವ್ರುಗಳಿಗೆ ನಮಸ್ಕಾರಗಳು. ಗೆಳೆಯರೇ, ಕಿಚನ ಶನಿವಾರದ ಪಂಚಾಯಿತಿಯಲ್ಲಿ ಗಿಲ್ಲಿಗೆ ಈ ಒಂದು ಕಾರಣಕ್ಕೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಅದು ಯಾವ ಕಾರಣ ಅಂದರೆ, ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಕಂಟೆಂಡರ್ನ ಕೊನೆಯ ಟಾಸ್ಕ್ನಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದ ಸ್ಪಂದನಲನ್ನ ಗಿಲ್ಲಿ ಕ್ಯಾಪ್ಟನ್ ರೂಮಿಗೆ ಕರೆದುಕೊಂಡು ಹೋಗಿದ್ದ. ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ರೂಮಿನ ಬೆಡ್ ಮೇಲೆ ಮಲಗಿದ್ದ. ಅಭಿ ಹೊರಗೆ ಬಾ ಎಂದು ಕರೆದರೂ ಗಿಲ್ಲಿ ಹೊರಗೆ ಬಂದಿರಲಿಲ್ಲ. ಬಿಗ್ ಬಾಸ್ನ ನಿಯಮದಂತೆ ಕ್ಯಾಪ್ಟನ್ ರೂಮಿನೊಳಗೆ ಕ್ಯಾಪ್ಟನ್ಗಳನ್ನ ಬಿಟ್ಟು ಬೇರೆಯವರಿಗೆ ಪ್ರವೇಶವಿರುವುದಿಲ್ಲ. ಒಂದು ವೇಳೆ ಯಾರಾದರೂ ಒಳಗೆ ಹೋಗಬೇಕಾದ್ರೆ ಕ್ಯಾಪ್ಟನ್ ಅಥವಾ ಬಿಗ್ ಬಾಸ್ನ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು. ಗಿಲ್ಲಿಯು ಯಾರ ಪರ್ಮಿಷನ್ ಇಲ್ಲದೆ ರಾಜಾರೋಷವಾಗಿ ಕ್ಯಾಪ್ಟನ್ ರೂಮಿಗೆ ಸತತವಾಗಿ 2ನೇ ಬಾರಿ ಹೋಗಿದ್ದರಿಂದ ಕಿಚ್ಚ ಗಿಲ್ಲಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ತರ ರೂಲ್ಸ್ ಬ್ರೇಕ್ ಮಾಡುವುದರಿಂದ ಕ್ಯಾಪ್ಟನ್ಗೂ ಮರ್ಯಾದೆ ಇರಲ್ಲ, ಕ್ಯಾಪ್ಟನ್ ರೂಮಿಗೂ ಮರ್ಯಾದೆ ಇರಲ್ಲ ಅಲ್ಲವಾ ಗಿಲ್ಲಿ ಅಂತ ಕಿಚ್ಚ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ರೂಮ್ನಲ್ಲಿರುವ ಸೌಕರ್ಯಗಳಾಗಲಿ ಹಾಸಿಗೆಗಳಾಗಲಿ ಅದಕ್ಕೊಂದು ಬೆಲೆ ಇದೆ. ಇಷ್ಟು ಸೀಸನ್ಗಳಲ್ಲಿ ಇದು 2ನೇ ಬಾರಿ ನಡೀತಾ ಇದೆ. ಇಷ್ಟು ರೂಲ್ಸ್ಗಳ ಬಗ್ಗೆ ನಿಮಗೆ ಕೇರ್ಲೆಸ್ ಇರಬೇಕಾದ್ರೆ ಬಿಗ್ ಬಾಸ್ಗೆ ಏನ್ ಮಾಡ್ಬೇಕಂತ ಗೊತ್ತಿದೆ. ಇನ್ನು ಮುಂದೆ ಕ್ಯಾಪ್ಟನ್ ರೂಮ್ಗೆ ಬೀಗ್ ಬೀರಲಾಗಿದೆ. ಅಷ್ಟೇ ಅಲ್ಲದೆ ಈ ಸೀಸನ್ನಲ್ಲಿ ಇನ್ನೂ ಈ ಮನೆಗೆ ಕ್ಯಾಪ್ಟನ್ ಇರಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಗಿಲ್ಲಿ ಮಾಡಿರುವ ತಪ್ಪಿಗೆ ಉಳಿದವರು ಶಿಕ್ಷೆ ಅನುಭವಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ಗೆ ಕ್ಯಾಪ್ಟನ್ ಆಗುವ ಕನಸು ಕನಸಾಗಿಯೇ ಉಳಿಯುತ್ತದೆ. ಇದರ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.